ಕೆಆರ್ ಪುರಂನಲ್ಲಿ ಅಕ್ರಮ ಫ್ಲೆಕ್ಸ್ ಬ್ಯಾನರ್ ತೆರವುಗೊಳಿಸಲಾಗಿದೆ. ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ರಾತ್ರೋರಾತ್ರಿ ಜಿಬಿಎ ಅಧಿಕಾರಿಗಳು ಜಂಟಿ ಆಯುಕ್ತೆ ರಸ್ತೆಗಿಳಿದಿದ್ದಾರೆ. ರಾಜಕಾರಣಿಗಳ ಬ್ಯಾನರ್ ತೆರವು ಹಾಗೂ ಮಳಿಗೆಗಳಿಗೆ ದಂಡ ವಿಧಿಸುವಂತಹ ಕಾರ್ಯವನ್ನ ಮಾಡಲಾಗಿದೆ. ಹಲವು ಮಳಿಗೆಗಳಿಂದ 50,000 ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ. ಬ್ಯಾನರ್ಗಳಿಗೆ LED ಲೈಟ್ ಹಾಕಿದವರಿಗೂ ಕೂಡ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಾದಚಾರಿ ಮಾರ್ಗವನ್ನ ಯಾರು ಅತಿಕ್ರಮಿಸಿದ್ದಾರೆ ಅವರಿಗೂ ಕೂಡ ಶಾಕ್ ಎದುರಾಗಿದೆ. ಬಾಲಾಜಿ ವೈನ್ಸ್, GRT ಸೇರಿದಂತೆ ಶ್ರೀ ವಿನಾಯಕ ಜ್ಯುವೆಲರಿ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, GRT ಜ್ಯುವೆಲರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಧಿಕಾರಿಗಳು. ಪಾದಚಾರಿ ಮಾರ್ಗದಲ್ಲಿ ಅಕ್ರಮವಾಗಿ ನೇಮ್ ಬೋರ್ಡ್ ಅನ್ನು ಹಾಕಲಾಗಿತ್ತು. ಜೊತೆಗೆ ಕಿಂಚಿತ್ತೂ ಯೋಚಿಸದೆ ಜಿಬಿಎ ಅಧಿಕಾರಿಗಳು ಇದೀಗ ಅದನ್ನು ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅಳವಡಿಸಿದಂತಹ ಬ್ಯಾನರ್ ಅನ್ನ ಯಾವ ರೀತಿಯಾಗಿ ತೆರವುಗೊಳಿಸ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಕಂದಾಯ ಅಧಿಕಾರಿ ಬಸವರಾಜ್ ಮಗಿ ಸೇರಿ ಸುಮಾರು 50 ಸಿಬ್ಬಂದಿಗಳೊಂದಿಗೆ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಫೀಲ್ಡ್ಗಿಳಿದು ಕಾರ್ಯಾಚರಣೆ ನಡೆಸಿದ್ದಾರೆ. ವಲಯದಲ್ಲಿ ಫುಟ್ಪಾತ್ನಲ್ಲಿ ಎಸ್ಪೆಷಲಿ ಕಂಪ್ಲೀಟ್ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿತ್ತು. ಮತ್ತು ಇದು ಡೇ ಟೈಮ್ನಲ್ಲಿ ಈ ಕಾರ್ಯಾಚರಣೆ ತಗೊಂಡು ಸಾರ್ವಜನಿಕರಿಗೆ ಅನಾನುಕೂಲ ಹೆಚ್ಚಿತ್ತು. ಡೇ ಟೈಮ್ನಲ್ಲಿ ನಾವು ಇದನ್ನು ಕಾರ್ಯಾಚರಣೆ ಏನಾದರೂ ಕೈಗೆತ್ಕೊಂಡಿದ್ದರೆ. ಸೊ ಇವತ್ತು ನಮ್ಮಲ್ಲಿ ನಮ್ಮ ಎಲ್ಲ ರೆವಿನ್ಯೂ ಸಿಬ್ಬಂದಿ, ಎಂಜಿನಿಯರಿಂಗ್ ಅಂದರೆ ತಾಂತ್ರಿಕ ವಿಭಾಗದವರು, ಬೆಸ್ಕಾಮ್ನವರು, MOH ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ಆಲ್ ಟುಗೆದರ್ ಆ್ಯಸ್ ಎ ಝೋನ್ ಇವತ್ತು ಕಾರ್ಯಾಚರಣೆ ಮಾಡಿದ್ದೀವಿ ನಾವು. ಕಾರ್ಯಾಚರಣೆ ರಾತ್ರಿ ಸರಿಸುಮಾರು 9:30 ಶುರು ಮಾಡಿ ಈಗ ಸಾಧಾರಣ